ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಒಂದು ಮದುವೆ ಸ್ಯಾರಿ ಕಲೆಕ್ಷನ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾವು ಮದುವೆ ಆಗಿ 3 ಇಯರ್ಸ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಬಟ್ ಜಸ್ಟ್ ಮೆಮೊರಿ ಇರಲಿ ಅಂತ ಹೇಳಿ ಒಂದಷ್ಟು ಸ್ಯಾರಿಗಳ ಬಗ್ಗೆ, ಎಷ್ಟು ಕಾಸ್ಟ್ ಇರುವಂಥ ಸ್ಯಾರಿ ನಂದು ಯಾವುದು, ಮುಹೂರ್ತದಾಗಿರ್ಬೋದು, ರಿಸೆಪ್ಷನ್ದಾಗಿರ್ಬೋದು, ಅಥವಾ ಎಂಗೇಜ್ಮೆಂಟ್ ಆಗಿರ್ಬೋದು, ಅಥವಾ ಇಲ್ಲಿಂದ ಚೌಟ್ರಿಗೆ ಹೊರಡಬೇಕಾದ್ರೆ ಸ್ಯಾರಿ ಹಾಕ್ಕೊಂಡು ಆಗಿರೋದಾಗಿರ್ಬೋದು, ಒಂದಷ್ಟು ಇನ್ಫಾರ್ಮೇಷನ್ಗಳನ್ನ ನೆನಪುಗಳನ್ನ ಹಂಚ್ಕೊಳ್ಳೋಣ ಅಂತೇಳಿ ಇವತ್ತಿನ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಹೇಗೆ ಶಾಪಿಂಗ್ ಮಾಡಿದ್ವು ನಾವು, ಯಾವ ಥರ ಐಡಿಯಾ ಅಂದರೆ, ಅಥವಾ ತೀರಾ ಗ್ರ್ಯಾಂಡಾಗೂ ಕಾಣಿಸ್ಬಾರ್ದು, ತೀರಾ ಲೋ ಆಗೂ ಇರಬಾರ್ದು, ಯಾವ ಥರ ನಾವು ಬ್ಲೌಸ್ನ ವರ್ಕ್ ಮಾಡಿಸಿದ್ವಿ, ಯಾವ ಥರ ಸ್ಟಿಚ್ ಮಾಡಿಕೊಟ್ಲು ನಮ್ಮ ಅಕ್ಕ ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಓಕೆನಾ? ಹಾಗಿದ್ರೆ ಇವತ್ತಿನ ಒಂದು ಫಸ್ಟು ಸ್ಯಾರಿ ಏನಪ್ಪ ಅಂತೇಳಿದ್ರೆ, ಹಾಗೆ ನನ್ನ ಫ್ರೆಂಡ್ ಒಂದು ಸ್ಯಾರಿನ ಗಿಫ್ಟ್ ಮಾಡಿದ್ದು ಮದುವೆ ಟೈಮಲ್ಲಿ. ಆ ಒಂದು ಸ್ಯಾರಿ ಯಾವುದು, ಕಾಸ್ಟ್ ಯಾವುದು, ಇನ್ನೂವರೆಗೂ ಆ ಸೀರೆ ನಾನು ಹಾಕೇ ಇಲ್ಲ, ಯಾವುದು ಸ್ಯಾರಿ ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಶೇರ್ ಮಾಡ್ತೀನಿ. ಜಸ್ಟ್ ಆಲ್ಮೋಸ್ಟ್ ಒಂದು 20 ಡೇಸ್ ಆಯಿತು ನಾನು ವಿಡಿಯೋ ಮಾಡಲಿಕ್ಕೆ ಸ್ಟಾಪ್ ಮಾಡಿ, ವಿಡಿಯೋ ಮಾಡದೇ ಇರೋದಕ್ಕೆ ಸ್ಟಾಪ್ ಮಾಡಿ. ಒಂದಷ್ಟು ರೀಸನ್ಗಳು ಇರಬಹುದು, ಓಕೆ, ಅದೆಲ್ಲ ಬಿಟ್ಟಾಕಿ ಇವತ್ತಿನ ಒಂದು ವಿಡಿಯೋದಲ್ಲಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಓಕೆನಾ? ಹಾಗೆ ನನ್ನ ಒಂದು ಕೈಯಲ್ಲಿ ಒಂದಷ್ಟು ಸ್ಯಾರಿಗಳಿದೆ, ಓಕೆನಾ? ನೋಡ್ತಾ ಇರ್ಬೋದು, ನನ್ನ ರಿಸೆಪ್ಷನ್ ಸ್ಯಾರಿ, ಎಂಗೇಜ್ಮೆಂಟ್ ಸ್ಯಾರಿ, ಮುಹೂರ್ತದ ಸ್ಯಾರಿ, ಬ್ಲೌಸೆಲ್ಲ ಯಾವ ಥರ ವರ್ಕ್ ಮಾಡಿಸಿದ್ದೀನಿ. ನನ್ನ ಫ್ರೆಂಡ್ ಗಿಫ್ಟ್ ಮಾಡಿರುವಂಥ ಒಂದು ಸ್ಯಾರಿ, ಇನ್ನೂವರೆಗೂ ಅದನ್ನು ಮೈ ಮೇಲೆ ಹಾಕಿಲ್ಲ, ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಅದು, ಓಕೆನಾ? ಹಾಗಿದ್ರೆ ನಾನು ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ ಎಂಗೇಜ್ಮೆಂಟ್ ಸ್ಯಾರಿ ತೋರಿಸ್ಬಿಡ್ತೀನಿ, ಓಕೆನಾ? ಇದು ಬ್ಲೌಸು ಜಸ್ಟ್ ಮಿಸ್ ಆಗಿದೆ. ಇದು ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ ಇದು, ಓಕೆನಾ? ಯಾವ ಥರ ಬಂದಿದೆ ಅಂದರೆ, ಇದು ಡಿಸೈನು ಡಾರ್ಕ್ ಬ್ಲೂ, ನವಿ ಬ್ಲೂಗೆ ಒಂಥರ ರಮಾ ಗ್ರೀನ್, ಓಕೆನಾ? ಇದು ಯಾವ ಥರ ಕಾಣಿಸ್ತಿದೆ ಏನೋ ಗೊತ್ತಿಲ್ಲ. ಆಲ್ಮೋಸ್ಟ್ ನನ್ನ ಒಂದು ಸ್ಯಾರಿ ಲೀಸ್ಟ್ನಲ್ಲೇ ಜಾಸ್ತಿ ಕಾಸ್ಟ್ ಇರುವಂಥ ಒಂದು ಸ್ಯಾರಿ ಅಂತಂದರೆ ಇದೆ ಅಂತ ಹೇಳ್ಬೋದು. ಮಾಡ್ತಾ ಇದ್ದೀರಲ್ಲ, ಈ ಥರ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ, ಇದು ಆಲ್ ಟೈಮ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಬಾರ್ಡ್ರ್ ಬಂದಿದೆ. ಆಲ್ಮೋಸ್ಟ್ ಈ ಸ್ಯಾರಿ ಬೆಲೆ ಎಷ್ಟು ಅಂತೇಳಿ ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಇದು ಕಾಂಬಿನೇಷನ್ ಆಗಿರ್ಬೋದು, ಇದ್ರ ಮೇಲೆ ಬಂದಿರುವಂಥ ಚಿಕ್ಕ ಚಿಕ್ಕ ಒಂದು ಫ್ಲವರ್ ಥರ ಬಂದಿರುವಂಥ ಒಂದು ಡಾಟ್ ಆಗಿರ್ಬೋದು, ಸೀರೆ ಫುಲ್ಲು ಇದೇ ಥರ ಇದೆ, ಓಕೆನಾ? ಇನ್ನು ಬ್ಲೌಸ್ ಬಂದರೆ ಈ ಥರ ಬರುತ್ತೆ. ಬ್ಲೌಸು ರಮಾ ಗ್ರೀನ್ ಬರುತ್ತೆ, ಓಕೆನಾ? ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ಯಾವಾಗ ಬಿಟ್ರೂ ಒಂಥರ ಹೈಲೈಟಾಗಿ, ಯಾರು ಬಿಟ್ರೂ ಹೈಲೈಟಾಗಿ ಕಾಣುತ್ತೆ, ಆ ಥರ ಒಂಥರ ಸ್ಯಾರಿ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ, ಓಕೆನಾ? ಇದು ಬಂದು ಕಾಸ್ಟ್ ಹೀಗೆ ನಾನು ವಿಡಿಯೋ ನೋಡ್ತಾ ಇದ್ದೀನಿ, ಲಾಸ್ಟಾಗಿ ಹೇಳ್ತೀನಿ. ಬಾರ್ಡ್ರ್ ಬಂದು ಈ ಥರ ಬರುತ್ತೆ. ಇದು ಬ್ಲೌಸು ಸಹ ನಾವು ವರ್ಕ್ ಮಾಡಿಸಿದ್ದು ಈಗಿರೋ ಥರ, ಅವಾಗ ಯಾವುದೂ ಇದಿರಲಿಲ್ಲ, ಏನು ರೆಡಿ ಬ್ಲೌಸ್ಗಳೆಲ್ಲ ಹರಿ ವರ್ಕ್ ಮಾಡಿರುವಂಥ ರೆಡಿ ಬ್ಲೌಸ್ಗಳು ಯಾವುದೂ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಾವು ಎಲ್ಲ ವರ್ಕ್ ಮಾಡಿಸಿದೆ. ನನ್ನ ಒಂದು ಮದುವೆ ಟೈಮಲ್ಲಿ ಆ ಥರ ಯಾವುದೂ ಇರಲಿಲ್ಲ, ಓಕೆನಾ? ಅದು ಆದಮೇಲೆ ನೆಕ್ಸ್ಟ್ ಅಂತ ಬಂದರೆ ನನ್ನ ರಿಸೆಪ್ಷನ್ ಸ್ಯಾರಿ ತೋರಿಸೋಣ ಅಂತ, ಓಕೆನಾ? ನನ್ನ ರಿಸೆಪ್ಷನ್ನಲ್ಲಿ ನಾವು ಯಾವ ಥರ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ವಿ, ಯಾವೊಂದು ಮೆಥಡ್ ಮೇಲೆ ನಾವು ಸ್ಯಾರಿ ಸೆಲೆಕ್ಟ್ ಮಾಡಿದ್ವಿ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಆಲ್ಮೋಸ್ಟ್ ಈಗ ಮದುವೆ ಸೀಸನ್ ಇರೋದನ್ನ ಕೆಲವೊಬ್ಬರಿಗೆ ಯೂಸ್ ಆಗೋದು, ಅದಕ್ಕಿಂತ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ಬೋದು. ಬಟ್ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತೀನಿ, ಓಕೆನಾ? ಇದು ಉಲ್ಟಾ ಮಚ್ಚಿರೋದ್ರಿಂದ ಕಾಣಿಸ್ತದೆ ಅಷ್ಟೇ ನೋಡಿ. ಇದು ಬ್ಲೌಸ್ ಸ್ಯಾರಿ ಎಂಥ ರಿಚ್ಚಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ರಿಚ್ಚಾಗಿ ಕಾಣಿಸುತ್ತೆ. ಇದು ಸ್ಯಾರಿ ಬಂದು ಫುಲ್ ಎಲ್ಲ ಈ ಥರನೇ ಶೈನಿಂಗ್ ಇದೆ, ಫುಲ್ಲು ಯಾವುದೇ ಒಂದು
ಏನು ಜಾಸ್ತಿ ಓವರ್ ಆಗಿರೋದು ಆ ಥರ ಯಾವುದಿಲ್ಲ. ಫುಲ್ ಅಂದರೆ ಫುಲ್ಲೂ ಈ ಥರನೇ ಇದೆ ಸ್ಯಾರಿದು. ನನ್ನ ರಿಸೆಪ್ಷನ್ ಸ್ಯಾರಿ ಇದು. ನೋಡಿ ಫುಲ್ ಅಂದರೆ ಫುಲ್ಲು. ಅದಕ್ಕೆ ಎಷ್ಟು ನಾನು ಕಾಸ್ಟ್ ಕೊಟ್ಟಿದ್ದೀನಿ, ಎಂಗೇಜ್ಮೆಂಟ್ ಸ್ಯಾರಿಗೆ ಏನಕ್ಕೆ ಅಷ್ಟೊಂದು ಕಾಸ್ಟು ಅಂತ ಹೇಳ್ತೀನಿ. ಇದು ನೋಡಿ ಫುಲ್ ಈ ಥರನೇ ಬಂದಿದೆ. ನಾನು ಪಕ್ಕದಲ್ಲಿ ಫೋಟೋ ಹಾಕ್ತೀನಿ ನೋಡ್ಬೋದು. ನನ್ನ ರಿಸೆಪ್ಷನಲ್ಲಿ ಸಿಕ್ಕಾಪಟ್ಟೆ ಹೈಲೈಟಾಗಿ ಕಾಣ್ತಾ ಇತ್ತು ಈ ಒಂದು ಸ್ಯಾರಿ. ಇದು ಬಂದು ಕಾಸ್ಟ್ ಬಂದು ನಾನು ಲಾಸ್ಟಿಗೆ ತಿಳಿಸ್ಕೊಡ್ತೀನಿ. ಒಂದು ಸೀರೆ ಮೇಲೆ ಒಂದು ಸೀರೆ ತಿಳಿಸ್ಕೊಡ್ತೀನಿ. ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ, ಓಕೆನಾ. ಅಂದರೆ ಕಂಪೇರ್ ಟು ನನ್ನಲ್ಲಿರುವಂಥ ಸ್ಯಾರಿಗಳಲ್ಲಿ ಸ್ವಲ್ಪ ಇವೆಲ್ಲ ಸ್ಪೆಷಲ್ ಇರುವಂಥ ಒಂದಷ್ಟು ಮೂಮೆಂಟ್ಗಳಿಗೆ ಅಲ್ವಾ, ಹಾಗಾಗಿ ಒಂದಷ್ಟು ಸ್ಯಾರಿಗಳು ಕಾಸ್ಟ್ ಸ್ವಲ್ಪ ಜಾಸ್ತಿ ಇದೆ, ಓಕೆನಾ. ಇದ್ರ ಬ್ಲೌಸ್ ಬಂದು ಮತ್ತು ಲಾಸ್ಟಲ್ಲಿ ಈ ಥರ ನನ್ನ ಅಕ್ಕನೇ ಮಾಡಿಕೊಟ್ಟಿದ್ದು. ಆಲ್ಮೋಸ್ಟ್ ನಮ್ಮ ಒಂದು ಮದುವೆ ಟೈಮ್ಗೆ ಸಿಕ್ಕಾಪಟ್ಟೆ ಗ್ಯಾಪ್ ಇತ್ತು, ಓಕೆನಾ. ಹಾಗಾಗಿ ನಾವು ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿ ಆದೋ ಎಲ್ಲರೂ ಅಷ್ಟೇ. ನೋಡಿ ಇದು ಬಂದು ಕುಚ್ಚು ಹಾಕ್ತಾರಲ್ಲ, ಅದು ಹ್ಯಾಂಡ್ ಕೈಯಲ್ಲೇ ಮಾಡಿದ್ದು ನಮ್ಮ ಅಕ್ಕ ಹಾಕಿರೋದು. ತುಂಬ ಚೆನ್ನಾಗಿ ಹಾಕಿದ್ದಾಳೆ ನೋಡಿ. ನನಗೆ ನೀವೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ರಿಸೆಪ್ಷನ್ ಬ್ಲೌಸ್ ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಕಿದ್ದಾಳೆ. ಫುಲ್ಲು ಅದೇ ಕೆಳಗಡೆ ಸೆರ್ಗಿಂಗ್ ಮಾತ್ರ, ಫುಲ್ಲಿಗೆಲ್ಲ ವರ್ಕೆಲ್ಲ ಮಾಡಿಸೋದು ಬಂದಿದೆ. ಬಟ್ ಅವಾಗೆಲ್ಲ ಅವೆಲ್ಲ ಸಿಕ್ಕಾಪಟ್ಟೆ ಕಾಸ್ಟು, ಹಾಗಾಗಿ ಇಷ್ಟು ಮಾತ್ರ ಹಾಕಿದ್ದಾಳೆ. ನನ್ನ ಎಂಗೇಜ್ಮೆಂಟ್ ಸ್ಯಾರಿಗೂ ಸಹ ಹಾಕಿದ್ದಾಳೆ, ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ, ಮರ್ತೋದೆ. ಇದು ಬಂದು ಸೆರಗು, ಓಕೆನಾ. ಆಲ್ಮೋಸ್ಟ್ ಸೀರೆ ಎಲ್ಲ ಈ ಥರ ಶೈನಿಂಗ್ ಇರೋದ್ರಿಂದ ನಾವು ಬ್ಲೌಸ್ನ ಯಾವ ಥರ ಡಿಸೈನ್ ಮಾಡಿಸ್ಬೇಕು ಅಂದರೆ ಆಲ್ಮೋಸ್ಟು ಶೈನಿಂಗ್ ಇದೆ. ಬಟ್ ಅಂಥ ಏನು ಡಿಫ್ರೆಂಟ್ ಕಲರ್ ಆ ಥರ ಇಲ್ಲ. ಈಗ ಹೆಂಗೆ ತೋರಿಸಿದ್ನೋ ಇದೇ ಥರ ಇದೆ ಫುಲ್ಲು ಸ್ಯಾರಿ. ಬಾರ್ಡರ್ ಮಾತ್ರ ಈ ಥರ ಇದೆ, ಈ ಥರ ಸ್ಯಾರಿ ಫುಲ್ಲು ಇನ್ನು ಪ್ಲೈನ್ ಇದೇ ಥರ ಬಂದಿದೆ. ಇದಕ್ಕೆ ನಾವು ಸ್ವಲ್ಪ ಡಿಫ್ರೆಂಟಾಗಿ ಬ್ಲೌಸ್ ಮಾಡಿಸ್ಬೇಕು ಅಂತೇಳಿ ನಾನು ನಮ್ಮ ಅಕ್ಕ ಸೇರಿ ವರ್ಕ್ ಗ್ರ್ಯಾಂಡಾಗೆ ಮಾಡಿಸ್ಕೊಂಡೆ ಸ್ವಲ್ಪ. ಅವಾಗೆಲ್ಲ ಇದೆಲ್ಲ ತುಂಬ ಆವಾಗಲೇ ಕಾಸ್ಟ್ಲಿ ಅಂತ ಅಂದ್ಕೊತೀನಿ. ಇದ್ರೂ ನಾವು ಮಾಡಿಸಿರೋದು ಬಂದು ಹೇಳ್ತೀನಿ ಒಂದು ನಿಮಿಷ ನೋಡಿ. ಈಗ ಸ್ವಲ್ಪ ವೆಯ್ಟ್ ಗೈನ್ ಆಗಿದ್ದೀನಿ ಅಂತ ಬಿಚ್ಕೊಂಡಿದ್ದೀನಿ. ಬಟ್ ಇಲ್ಲಿಗೆ ನಾವು ಅವ್ರಿಗೆ ಏನು ಇದು ಕೊಟ್ಟಿದ್ದು, ಏನು ಹೇಳಿ, ಅಳತೆ ಕೊಟ್ಟಿದ್ದು. ಅವ್ರು ಇಷ್ಟಕ್ಕೆ ಮಾಡಿದ್ರು, ಮತ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಈ ಬ್ಲೌಸ್ ಮಾತ್ರ. ನೋಡ್ಬೋದು ಈ ಥರ ಕಾಣುತ್ತೆ ಬ್ಲೌಸ್. ಮೈ ಫೇವ್ರೆಟ್ ಬ್ಲೌಸ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಇದೇ ಒಂಥರ ರಿಚ್ ಆಗಿರುವಂಥ ಒಂದು ಬ್ಲೌಸ್ ಅಂತ ಹೇಳ್ಬೋದು. ನನ್ನ ಒಂದು ಸ್ಯಾರಿ ಕಲೆಕ್ಷನಲ್ಲಿ ಬ್ಲೌಸ್ಗಳಲ್ಲಿ ಇದೆ. ಆಲ್ಮೋಸ್ಟ್ ನಾವು ಇಷ್ಟು ಒಂದು ರಿಸೆಪ್ಷನ್ಗೆ ಅಂತಲೇ ಮಾಡಿಸಿರೋದು. ಇದು ನೋಡಿ ಈ ಥರ ಬರುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಲುಕ್ ಕೊಡುತ್ತೆ. ನಮ್ಮದು ಸೀರೆ ಪ್ಲೈನ್ ಇರೋದ್ರಿಂದ ಇದು ಹೈಲೈಟಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಸ್ತು. ಫಾರ್ ಎಕ್ಸಾಂಪಲ್ಲು ನಮಗೆ ಸೀರೆ ಹೈಲೈಟ್ ಆಗಿದ್ದರೆ ಇದು ಆಲ್ಮೋಸ್ಟು ಅದಕ್ಕೆ ಹೆಂಗೆ ಸೆಟ್ ಆಗುತ್ತಾ ಆ ಥರ ನಾವು ಸಿಂಪಲ್ಲಾಗಿ ಮಾಡಿಸ್ತಾಯಿದ್ದು ನೋಡ್ಬೋದು. ಇದು ಕಾಸ್ಟ್ ಅಂದರೆ ಇದು ಕೈಯಲ್ಲಿ ಹ್ಯಾಂಡ್ ವರ್ಕ್ ಅಂದರೆ ಹರಿ ವರ್ಕ್ ಮಾಡಿಸಿರೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನನಗೆ, ನನಗಂತೂ ಬಹಳ ಇಷ್ಟ ಆಯ್ತು ಇದು. ನೋಡ್ಬೋದು ಬ್ಯಾಕ್ ಸೈಡ್ ಈ ಥರ ಬರುತ್ತೆ, ಫ್ರಂಟ್ ಬಂದು ಈ ಥರ, ಬ್ಯಾಕ್ ಸೈಡ್ ಈ ಥರ ಬರುತ್ತೆ. ಓಕೆನಾ. ಎರಡೂ ಅಷ್ಟೇ. ಇನ್ನು ಮಾಮೂಲಿ ಏನು ಟ್ಯಾಗಿಗೂ ಅಷ್ಟೇ ಈ ಥರ ಮಾಡಿಕೊಟ್ಟಿದ್ದಾರೆ, ಹ್ಯಾಂಡಲ್ಲೇ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಾವು ಹತ್ತತ್ರ 4,500 ಕೊಟ್ವಿ, ಓಕೆನಾ. ಈಗೆಲ್ಲ ಇದಕ್ಕೆ 4,500ಕ್ಕೆ ಇನ್ನೂ ಚೆನ್ನಾಗಿ ಹ್ಯಾಂಡ್ ವರ್ಕು ನಮಗೆ ಬೇಕಾಗಿರುವಂಥ ಆಲ್ಮೋಸ್ಟು ಗರ್ಲ್ಸಿಗೆ ತುಂಬ ಇಷ್ಟ ಆಗೋದು ಈ ಪಿಕಾಕ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಆ ಥರ ನೋಡಿ. ಇದೊಂಥರ ಚೆನ್ನಾಗಿದೆ, ಒಂಥರ ಹೈಲೈಟಾಗಿ ಕಾಣಿಸುತ್ತೆ. ನೀವು ಎಂಥ ಸ್ಯಾರಿ ಹಾಕ್ಕೊಂಡ್ರೆ ಇದಕ್ಕೆ ಸಿಂಪಲ್ ಸ್ಯಾರಿ ಹಾಕ್ಕೊಂಡು ಈ ಬ್ಲೌಸ್ ಹಾಕ್ಕೊಂಡು ತುಂಬ ರಿಚಾಗಿ ಕಾಣಿಸುತ್ತೆ. ಇದು 4,500ರಿಂದ 5,000 ಕೊಟ್ಟಿದ್ದೀವಿ. ಫುಲ್ಲು ಹ್ಯಾಂಡ್ ವರ್ಕ್, ಹರಿ ವರ್ಕ್ ಇದೆ, ಓಕೆನಾ. ಇನ್ನು ನೆಕ್ಸ್ಟ್ ಬಂದು ನನ್ನ ಮುಹೂರ್ತದ ಸ್ಯಾರಿ, ಓಕೆನಾ. ಅದ್ರ ಬ್ಲೌಸ್ ತೋರಿಸ್ತೀನಿ ಫಸ್ಟು. ನಾವು
ರಿಸೆಪ್ಷನ್ ಸ್ಯಾರಿ ನಾವು ಹ್ಯಾಂಡ್ ವರ್ಕ್ ಅಂದರೆ ಹರಿ ವರ್ಕ್ ಮಾಡಿಸಿದ್ದು. ಇದು ಬಂದು ನಾವು ಮಿಷಿನ್ ವರ್ಕ್ ಮಾಡಿಸೋಣ ಅಂಥೇಳಿ ಫಸ್ಟೇ ಪ್ಲ್ಯಾನಿಂಗ್ ಆಗಿತ್ತು. ಇದು ನನಗೆ ಕಮ್ಮಿ ಕಾಸ್ಟಲ್ಲಿ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡಿಕೊಟ್ರು. ಓಕೆನಾ, ನೋಡಿ ಫುಲ್ಲು ಪ್ಲೈನ್ ಇದು. ಓಕೆನಾ, ಇದ್ರ ಹತ್ರ ಹ್ಯಾಂಡ್ ಹತ್ರ ಬಂದಿರೋದು ಫುಲ್ಲು ಮಾಡಿಕೊಟ್ಟಿದ್ದಾರೆ ನನಗಿದು. ಆವಾಗ ಹಾಕಿರೋದು ಮತ್ತೆ ಹಾಕಿಲ್ಲ. ಎರಡೂ ಹ್ಯಾಂಡ್ಸಿಗೂ ಅಷ್ಟೇ ಇದೇ ಥರ ಬಂದಿದೆ. ಫುಲ್ಲು ರಿಚ್ಚಾಗಿ ಬಂದಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿ ಬ್ಯಾಕ್ ಸೈಡ್ ಈ ಥರ. ಓಕೆನಾ, ನೋಡಿ ಮುಂದೆ ಒಂದು ಸೈಡ್ ನಾವು ಸೆರ್ಗ್ ಹಾಕ್ಕೊತೀವಲ್ಲ ಅಷ್ಟಕ್ಕೆ ಮಾತ್ರ ಆ ಥರ ಮಾಡಿಕೊಟ್ಟಿದ್ರು. ಇನ್ನು ಇದರಲ್ಲಿ ಈ ಥರ ಅವರೇ ಹ್ಯಾಂಡ್ ಅಂದರೆ ಇದರಲ್ಲಿ ಏನು ಡಿಸೈನ್ ಇದೆಯೋ ಅದನ್ನೇ ಟ್ಯಾಗಲ್ಲೂ ಸಹ ಅದೇ ಡಿಸೈನ್ ಮಾಡಿದ್ದಾರೆ. ಇನ್ನು ಸ್ಯಾರಿಗೆ ಅಂತ ಬಂದರೆ ನಾನು ಜಾಸ್ತಿ ಕಾಸ್ಟಿಂದೇನು ನಾನು ಸ್ಯಾರಿ ತೊಗೊಳ್ಳಿಲ್ಲ ಇದರಲ್ಲಿ ರಿಸೆಪ್ಷನಲ್ಲಿ. ಯಾಕಂದರೆ ಅರಿಶಿನ ಎಲ್ಲ ಆಗಿಬಿಟ್ರೆ ನಾವು ಮತ್ತೆ ವೇರ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಇಂಟೆನ್ಷನಲ್ಲಿ ಅಂತ ಏನು ನಾನು ಜಾಸ್ತಿ ಕಾಸ್ಟಿಂದೆಲ್ಲ ಏನು ತೊಗೊಳ್ಳಿಲ್ಲ. ನೋಡಿ ಈ ಥರ ಪ್ಲೈನ್ ಸಿಕ್ಕಾಪಟ್ಟೆ ಹೈಲೈಟ್ ಆಗಿದೆ. ಅದಕ್ಕೆ ಬಾರ್ಡರ್ ಬಂದು ಈ ಥರ ಇದೆ. ಇದು ಅಷ್ಟೇ. ಓಕೆನಾ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಪಕ್ಕದಲ್ಲಿ ಫೋಟೋ ಹಾಕ್ತೀನಿ, ರಿಸೆಪ್ಷನ್ದು ಫೋಟೋ ಹಾಕ್ತೀನಿ, ಮತ್ತು ಮುಹೂರ್ತದ ಫೋಟೋ ಹಾಕ್ತೀನಿ, ಎಂಗೇಜ್ಮೆಂಟ್ದು ಹಾಕ್ತೀನಿ. ನೋಡ್ಬೋದು ಈ ಥರ ಆಲ್ಮೋಸ್ಟು ಎಲ್ಲ ಕಡೆಯೂ ವೈಟ್ ಇರೋದು. ನಾನು ಸ್ವಲ್ಪ ವೈಟ್ ಮತ್ತು ಪಿಂಕ್ ಮಿಕ್ಸ್ ಇರೋದು. ಓಕೆನಾ, ತೀರಾ ವೈಟ್ ತೊಗೊಳಕ್ಕೆ ಹೋಗಲಿಲ್ಲ, ಅಂದರೆ ನನಗೆ ಬೇಕಾದಂಗೆ ಸಿಗಲಿಲ್ಲ. ಹಾಗಾಗಿ ಈ ಥರ ಪಿಂಕ್ ಥರ ತೊಗೊಂಡೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಇದಕ್ಕೂ ಅಷ್ಟೇ ನಮಗೆ ಇದನ್ನು ಮಾಡಿದ್ದಾರೆ, ಇಲ್ಲಿ ಕುಚ್ಚು ಹಾಕ್ತಾರಲ್ಲ ಅದನ್ನು ಅವಳೇ ಹಾಕಿದ್ದಾರೆ. ನಮ್ಮ ಒಂದು ಮದುವೆಗೆ ಸಿಕ್ಕಾಪಟ್ಟೆ ಟೈಮ್ ಇತ್ತು. ಇದು ಬಂದು ಸೆರಗು ಸಿಕ್ಕಾಪಟ್ಟೆ ಹೈಲೈಟಾಗಿ ಕಾಣುತ್ತೆ. ಇದು ಸಿಂಪಲ್ ಆಗಿದ್ದು ಹೈಲೈಟಾಗಿ ಕಾಣುತ್ತೆ. ಮಾಡ್ತಿದ್ದೀರಲ್ಲ, ಇದು ಅಷ್ಟೇ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಇದು ಅಷ್ಟೇ ಆಲ್ಮೋಸ್ಟ್ ಅಂದರೆ ಇದು ಮೆಮೊರಿ ಅಷ್ಟೇ. ಓಕೆನಾ, ಇದು ಇಷ್ಟ ಆಯಿತು ತೊಗೊಂಡೆ ಅಂತ ಹೇಳ್ಬೋದು. ಬಟ್ ಇದು ಒಂಥರ ಮೆಮೊರಿ. ಮುಹೂರ್ತದಾಗಿರ್ಬೋದು, ರಿಸೆಪ್ಷನ್ದಾಗಿರ್ಬೋದು, ಕೆಲವೊಂದು ಸ್ಯಾರಿಗಳು ಫಸ್ಟ್ ಟೈಮ್ ಕೊಟ್ಟಿರೋದು, ಫಸ್ಟ್ ಟೈಮ್ ಉಟ್ಕೊಂಡಿರೋದಾಗಿರ್ಬೋದು, ಆಲ್ಮೋಸ್ಟ್ ಎಲ್ಲರಿಗೂ ಸಹ ಒಂದು ಮೆಮೊರಿ ಅಂತ ಇರುತ್ತೆ. ಹಾಗಾಗಿ ಇದು ಅಷ್ಟೇ ಮೆಮೊರಿನೇ. ಇದಕ್ಕೆ ಇದು ಬಂದು ಬ್ಲೌಸ್. ನಾವು ಈ ಒಂದು ವೈಟ್ ಇರೋದಕ್ಕೆ ಒಂದು ನಿಮಿಷ ತೋರಿಸ್ತೀನಿ. ಈ ವೈಟ್ ಇರೋದಕ್ಕೆ ಈ ಥರ ನಾವು ಹ್ಯಾಂಡ್ ವರ್ಕ್ ನಾವೇನು ಹೇಳಿಲ್ಲ, ಒಂದು ಸ್ವಲ್ಪ ಗ್ರ್ಯಾಂಡಾಗಿರಲಿ ಮದುವೆ ಹೆಣ್ಣಿಗೆ ಅಂತಲೇ ಹೇಳಿ ನಾವು ಮಾಡಿಸಿದ್ದು. ಹಾಗಾಗಿ ಅವರು ಆ ಥರ ಮಾಡಿಕೊಟ್ರು. ಇನ್ನು ಬ್ಲೌಸ್ ಎಲ್ಲ ಹೊಲ್ಸೋದಕ್ಕೆ ಎಷ್ಟಾಯಿತು ಏನು, ಅವಾಗ ಎಷ್ಟಾಯಿತು ಏನು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಲಾಸ್ಟಲ್ಲಿ. ಇನ್ನು ಸೆಕೆಂಡ್ ಒನ್ ಅಂತ ಬಂದರೆ ಇದು ಬಳೆ ಶಾಸ್ತ್ರ. ಓಕೆನಾ, ಇದು ಬಳೆ ಶಾಸ್ತ್ರದ ಒಂದು ಬ್ಲೌಸ್. ನೋಡ್ತಾ ಇರ್ಬೋದು, ನಮ್ಮ ಅಕ್ಕನೇ ಕೈಯಲ್ಲಿ ಡಿಸೈನ್ ಮಾಡಿರೋದು. ಓಕೆನಾ, ಕ್ಲಾತಲ್ಲಿ ಡಿಸೈನ್ ಮಾಡಿರೋದು. ಇನ್ನು ಇದು ಬಂದು ನಮಗೆ ಈ ಥರ ಬರುತ್ತೆ. ಇದ್ರದ್ದು ಫೋಟೋ ಹಾಕ್ತೀನಿ ನೋಡ್ಬೋದು. ಈ ಥರ ಹ್ಯಾಂಡಿಗೆ ಕಾಣಿಸುತ್ತೆ. ಅಲ್ಲಲ್ಲೇ ಒಂದು ಬಟನ್ ಹಾಕಿದ್ದಾಳೆ. ಈ ಥರ ತುಂಬ ಚೆನ್ನಾಗಿ ಬಂದಿದೆ. ಇದು ಸಹ ನಾನು ಉಟ್ಟೇ ಇಲ್ಲ, ಆವಾಗ ಬಳೆ ಶಾಸ್ತ್ರದಲ್ಲಿ ನೈಟ್ ಉಟ್ಟಿ ಬಿಚ್ಚಾಕಿರೋದಷ್ಟೇ. ಇದು ಬಿಡ್ಸ್ ಎಲ್ಲ ನಾವೇ ತೊಗೊಂಬಂದು ಹಾಕಿರೋದು. ಓಕೆನಾ, ಹಿಂದೆ ಈ ಥರ ಡಿಫ್ರೆಂಟಾಗಿರಲಿ ಅಂತ ಸ್ವಲ್ಪ ಈ ಥರ ಮಾಡಿದ್ದಾಳೆ. ಇಲ್ಲೂ ಅಷ್ಟೇ ಕೈಯಲ್ಲಿ ಏನು ಸ್ಲೀವ್ಸಲ್ಲಿ ಏನು ಡಿಸೈನ್ ಬಂದಿದೆಯೋ ಅದೇ ಥರ ಇಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಓಕೆನಾ, ಇದು ಸ್ಯಾರಿ ಇಲ್ಲೂ ಅಷ್ಟೇ, ಇಲ್ಲೂ ಬೀಡ್ಸ್ ಎಲ್ಲ ಹಾಕಿ ಡಿಸೈನ್ ಚೆನ್ನಾಗಿ ಮಾಡಿದ್ದಾಳೆ ನಮಗ. ಓಕೆನಾ, ಇದು ಬಂದು ಸ್ಯಾರಿ ಬಂದು ಯಾವುದರಲ್ಲಿದೆ ಅಂದರೆ ಇದಕ್ಕೂ ಅಷ್ಟೇ ಕುಚ್ಚು ಹಾಕಿದ್ದಾಳೆ. ನೋಡ್ಬೋದು, ಇದಕ್ಕೂ ಕುಚ್ಚು ಹಾಕಿದ್ದಾಳೆ. ಸ್ಯಾರಿ ಬಂದು ಎಲ್ಲೋ, ಅಂದರೆ ನನಗೆ ಎಲ್ಲೋ ಅಂದರೆ ನನಗೆ ಮೊದಲೇ ಇಷ್ಟ ಇಲ್ಲ. ಬಟ್ ಇದು ಒಂದು ಸ್ವಲ್ಪ
ಒಂಥರ ಡಾರ್ಕ್, ಓಕೆನಾ, ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ, ನನಗೆ ಪ್ಯಾರೆಟ್ ಗ್ರೀನ್ ಆಗಿರ್ಬೋದು, ಎಲ್ಲೋ ಆಗಿರ್ಬೋದು, ಇದೆಲ್ಲ ನಾನು ಸ್ಯಾರಿನೂ ತೊಗೊಳ್ಳಲ್ಲ, ಡ್ರೆಸ್ಗಳಲ್ಲೂ ಇಲ್ಲ ನನ್ನ ಹತ್ರ. ಹಾಗಾಗಿ ಇದು ಸೆರಗು ಬಂದು ಈ ಥರ ಬರುತ್ತೆ. ಇದ್ರದ್ದು ಸಹ ನನ್ನ ಪಕ್ಕದಲ್ಲಿ ಫೋಟೋ ಹಾಕ್ತೀನಿ ನೋಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಓಕೆನಾ, ಇದಕ್ಕೆ ಇದು ಬ್ಲೌಸು. ಇನ್ನು ನೆಕ್ಸ್ಟ್ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ನನ್ನ ಫ್ರೆಂಡ್ ಒಂದು ಸ್ಯಾರಿ ಗಿಫ್ಟ್ ಮಾಡಿದ್ಲು ಅಂತೇಳಿ. ಅವಳು ಅಷ್ಟೇ ನನ್ನ 8th ನನಗೆ ಫ್ರೆಂಡು, ಚೈತ್ರ ಅಂತ ಹೇಳಿ. ಅಕೌಂಟ್ ಇದೆ ಅನಿಸುತ್ತೆ ಅವಳದು. ಇದು ಬಂದು ತುಮಕೂರಲ್ಲಿ ತೊಗೊಂಡಿರೋದು. ಇದು ತುಮಕೂರಲ್ಲಿ ನನ್ನ ಮೆಹಂದಿ ಶಾಸ್ತ್ರಕ್ಕೆ ಬಂದಾಗಲೇ ಅವಳು ನನಗೆ ಇದನ್ನು ಗಿಫ್ಟ್ ಮಾಡಿದ್ಲು. ಅಂತ ನನಗೆ ಈ ಥರ ಅಂತ ಸ್ಯಾರಿ ನನ್ನ ಹತ್ರ ಯಾವುದೂ ಇರಲಿಲ್ಲ. ಏನೋ ಫುಲ್ ಅಂದರೆ ಫುಲ್ಲು ಗ್ರ್ಯಾಂಡು. ಅವಳ ಹತ್ರನೂ ಇದೆ. ಅವಳು ತೊಗೊಂಡ್ಮೇಲೆ ಅವ್ಳಿಗೆ ಇಷ್ಟ ಆದಮೇಲೆ ನನಗೆ ಕೊಡಿಸಿದ್ದು. ನನಗೂ ಗೊತ್ತಿಲ್ಲ, ಇದು ಸರ್ಪ್ರೈಸಾಗಿ ತೊಗೊಂಬಂದು ಕೊಟ್ಟಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೇ ಬಿ ಇದು ಒಂದು 3-3.5 ಇರಬಹುದು ಅಂತ ಅಂದ್ಕೊತೀನಿ. ಚೆನ್ನಾಗಿದೆ. ಓಕೆನಾ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇನ್ನೂ ಒಂದು ಸರಿನೂ ಹುಟ್ಟಿಲ್ಲ, ಬ್ಲೌಸು ಸಹ ಹೊಲಿಸಿಲ್ಲ. ನಾನು ಯಾವುದಾದ್ರೂ ಈ ಪಾರ್ಟಿ ವೇರ್ ಈ ಥರ ಯಾವುದಾನ ಒಂದು ಫಂಕ್ಷನ್ಸ್ಗಳಿಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಬಟ್ ನಮ್ಮ ಅಕ್ಕ ಆವಾಗನೇ ಹೇಳ್ತಿರ್ತಾಳೆ ಬ್ಲೌಸ್ ಹೊಲ್ಸ್ಕೊ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದಂತೂ ನಾನು ಹೊಲಿಸೇ ಇಲ್ಲ. ನಾನು ಅಂದಾಜು ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಮಕೂರಲ್ಲಿ ಸಾಗರ್ ಕಲೆಕ್ಷನ್ ಅಂತ ಇದೆ, ಇದೆಲ್ಲ ಇದೆ. ಟ್ಯಾಗು ಸಹ ನೋಡಿದ್ದೀನಿ, ನೋಡ್ಬೋದು. ಸಾರಿ, ಸಾಗರ್ ಅಲ್ಲ, NS ಸಿಲ್ಕ್ ಸ್ಯಾರೀಸ್, MG ರೋಡು. ಮೇ ಬಿ ಅಲ್ಲಿಗ ಚೇಂಜ್ ಮಾಡಿದ್ದಾರೆ ಅಂದ್ಕೊಳ್ತೀನಿ. NS ಅದರಲ್ಲಿ ತೊಗೊಂಡಿರೋದು. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಉಟ್ಕೊಂಡಾಗ ಬ್ಲೌಸ್ ಹಾಕಿ ಉಟ್ಕೊಂಡಾಗ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಓಕೆನಾ, ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದಷ್ಟು ಸ್ಯಾರಿಗಳ ಬಗ್ಗೆ ಹೇಳಿದೆ. ಆಲ್ಮೋಸ್ಟ್ ನನ್ನ ಒಂದು ಎಂಗೇಜ್ಮೆಂಟ್ ಸ್ಯಾರಿನೇ ನಂದು. ತುಂಬ ಅಂದರೆ ತುಂಬ ಹೆವಿ ಅಂತ ಹೇಳಿದೆ. ಅದು ಎಷ್ಟಪ್ಪ ಅಂತ ಹೇಳಿದ್ರೆ ನೋಡ್ಬೋದು, ನನ್ನ ಒಂದು ಎಂಗೇಜ್ಮೆಂಟ್ ಸ್ಯಾರಿ ಬಂದು ಬ್ಲೌಸ್ ಮಿಸ್ ಆಗಿದೆ. ಬ್ಲೌಸು ಅಷ್ಟೇ ಸಿಕ್ಕಾಪಟ್ಟೆ ನೀಟಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ಕಮ್ಮಿ ಒಂದು 2-2.5 ಮಾಡಿಸಿದ್ವು ನಾವು. ಓಕೆನಾ, 2500 ಒಳಗಡೆನೇ ಮಾಡಿಸಿದ್ದು, ಸಿಂಪಲ್ಲಾಗಿ ಮಾಡಿಸಿದ್ದು. ಹಿಂದಿನೂ ಅಷ್ಟೇ, ಮತ್ತು ಸ್ಲೀವ್ಸ್ ಬ್ಯಾಕ್ ಸೈಡು ಈ ಸ್ಲೀವ್ಸಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ರು. ಆವಾಗೂ ಅಷ್ಟೇ ಎಂಗೇಜ್ಮೆಂಟ್ಗೆ ಅಂತಲೇ ಮಾಡಿಸಿದ್ದು. ಬಟ್ ಮುಂಚೆನೇ ನನಗೆ ಈ ಸ್ಯಾರಿ ನನಗೆ ಹಸ್ಬೆಂಡ್ ಕೊಡಿಸಿದ್ರು. ಓಕೆನಾ, ಆವಾಗಲೇ ಕೊಡಿಸಿದ್ರು. ಎಂಗೇಜ್ಮೆಂಟ್ ದಿನವೂ ಒಂದು ಶಾಸ್ತ್ರಕ್ಕೆ ಅಂತೇಳಿ ತೊಗೊಂಡು ಬಂದಿದ್ರು. ಬಟ್ ಇದು ಪರ್ಟಿಕ್ಯುಲರಾಗಿ ಅದಕ್ಕೆ ಅಂತಲೇ ನಾವು ಹೊಲಿಸಿದ್ದು. ಓಕೆನಾ, ಇದು ಕಾಸ್ಟ್ ಅಂತ ಬಂದು ನೀವು ಜಾಸ್ತಿ ಹೈಯೆಸ್ಟ್ ಇರೋದು ಯಾವುದು ಅಂತ ಅಂತಿದ್ದೀರಾ. ಆಲ್ಮೋಸ್ಟ್ ನನ್ನ ಹತ್ರ ಹೈಯೆಸ್ಟ್ ಇರೋದು, ನನ್ನ ಸ್ಯಾರಿಗಳು ಉಡೋದೇ ಕಮ್ಮಿ. ಇದು 15,000 ಇರಬೇಕು. ಓಕೆನಾ, ಪಕ್ಕ 15-14 ಒಳಗಡೆನೇ ಇರುತ್ತೆ. ನನ್ನ ಹತ್ರ ಇರೋ ಒಂದು ಸ್ಯಾರಿಗಳಲ್ಲಿ ರಿಸೆಪ್ಷನ್ಗಿನ ಒಂದು ಸ್ಯಾರಿ ಇದೆ ಜಾಸ್ತಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದೇನು ಮೈಸೂರು ಸಿಲ್ಕು ಅವೆಲ್ಲ ಏನೋ ನನಗೇನಷ್ಟು ಗೊತ್ತಾಗಲ್ಲ. ಆ ಥರ ನಾವು ಸ್ಯಾರಿನ ಸೆಲೆಕ್ಟ್ ಮಾಡಿರೋದು. ಇನ್ನು ನನ್ನ ಒಂದು ರಿಸೆಪ್ಷನ್ ಬ್ಲೌಸ್ ಅಂದರೆ ಸ್ಯಾರಿ ಅಂತ ಬಂದರೆ ಅದು ಅಷ್ಟೇ 8,500 ಅನಿಸುತ್ತಾ, ಮೇ ಬಿ 10,000 ಒಳಗಡೆನೆ, 8,000 ಮೇಲೆ 10,000 ಒಳಗಡೆನೆ. ಮತ್ತು ತುಂಬ ತುಂಬ ಚೆನ್ನಾಗಿತ್ತು. ಫಾರ್ ಎಕ್ಸಾಂಪಲು, ಈಗ ಎಲ್ಲರ ಮನೆಗಳ ಕಡೆ ಈ ಮದುವೆ ಅಂತ ಆದರೆ ಅವ್ರ ಅಕ್ಕ ತಂಗಿದಿರು, ಇವ್ರ ಅಕ್ಕ ತಂಗಿದಿರು ಈ ಥರ ಎಲ್ಲ ಹೋಗಿ ಪರ್ಚೇಸ್ ಮಾಡ್ತಾರೆ, ಏನು ಸ್ಯಾರಿಗಳನ್ನಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಬಟ್ ನನ್ನ ಒಂದು ಮದುವೆಯಲ್ಲಿ ನಾನು ನಮ್ಮ ಅಕ್ಕನೇ ಹೋಗಿ ನನ್ನ ಒಂದು ಏನಿದೆ ನನಗೆ ಬೇಕಾಗಿರುವಂಥ ಒಂದಷ್ಟು ಸ್ಯಾರಿಗಳನ್ನೆಲ್ಲ ನಾವೇ ಶಾಪಿಂಗ್ ಮಾಡಿರೋದು ಉಂಟು. ಓಕೆನಾ, ಅಂತ ನಾವು ಅಷ್ಟು ಫೈನಾನ್ಷಿಯಲಿ ತುಂಬಾ ಅಂದರೆ ತುಂಬ ಆವಾಗ ಕಷ್ಟ ಇತ್ತು. ನಮ್ಮಪ್ಪ ಇದ್ರೂ ನಮ್ಮ ಅಣ್ಣನೇ ನನ್ನ ಮದುವೆ ಎಲ್ಲ ಮಾಡಿದ್ದಿದ್ದು. ಹಾಗಾಗಿ ಪ್ರತಿಯೊಂದು ಅಷ್ಟೇ, ಯಾರು ಏನು ಹೆಲ್ಪ್ ಮಾಡ್ದಲೇ ಅವನು ಚೌಟ್ರಿಲೇ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳಿ ಮದುವೆ ಮಾಡಿಕೊಟ್ಟಿದ್ದು. ಹಾಗಾಗಿ ಮೇ ಬಿ ಒಂದು 30-35 ಒಳಗಡೆನೇ ಅಷ್ಟೇ. ಓಕೆನಾ, ಅದರಲ್ಲೂ ನಮ್ಮ ಅಮ್ಮಂಗೂ ನಮಗೆ ಎಷ್ಟು ಬೇಕೋ ಅಷ್ಟು ಲಿಮಿಟಲ್ಲಿ ನಾವು ಸ್ಯಾರಿ ತೊಗೊಂಡಿರೋದುಂಟು. ನಮ್ಮ ಅಣ್ಣ ಸ್ಯಾರಿ ಕೊಡಿಸ್ದ, ಅವಾಗ ನಾನು ಇನ್ನೂ ವರ್ಕ್ ಮಾಡ್ತಾ ಇದ್ನಲ್ಲ, ಹಾಗಾಗಿ ನಾನು ಬ್ಲೌಸ್ ಎಲ್ಲ
ನಾನು ವರ್ಕ್ ಮಾಡಿಸ್ಕೊಂಡಿದ್ದು ನಮ್ಮ ಅಕ್ಕನೇ ಎಲ್ಲ ಫುಲ್ ಆಲ್ಮೋಸ್ಟು ನಮ್ಮ ಅಕ್ಕನೇ ಎಲ್ಲ ಸ್ಟಿಚ್ ಮಾಡಿಸಿದ್ದು. ಓಕೆನಾ, ಈ ಥರ ಆಯಿತು ಒಂದಷ್ಟು ಶಾಪಿಂಗು. ಸಿಕ್ಕಾಪಟ್ಟೆ ಫೈನಾನ್ಷಿಯಲಿ ಒಂಥರ ಫಿಟ್ ಆಗಿಬಿಟ್ಟಿದ್ದ, ಒಂಥರ ಟೈಟ್ ಆಗಿಬಿಟ್ಟಿದ್ದ. ಆ ಒಂದು ಇದರಲ್ಲಿ ನನಗೊಂದಷ್ಟು ಈ ಮದುವೆ ಸ್ಯಾರಿಗಳಾಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು, ಊಟ ಆಗಿರ್ಬೋದು, ಮದುವೆಗಳಲ್ಲಿ ಎಷ್ಟು ಇರುತ್ತೆ ಎಲ್ಲ ಪ್ರತಿಯೊಂದೂ ಅವನೇ ಮಾಡಿದ್ದು. ಯಾರ ಕಡೆಯಿಂದನೂ ಪ್ರತಿಯೊಬ್ಬರು ಅವ್ರು ಯಾರೇ ಆಗಿರ್ಬೋದು, ಯಾರ ಕಡೆಯಿಂದನೂ ಏನು ಎಲ್ಪ್ ನಮ್ಮಣ್ಣ ಯಾರ ಹತ್ರನೂ ಹೆಲ್ಪ್ ಈಸ್ಕೊಂಡಲ್ಲೇ ನನ್ನ ಮದುವೆನ ಮಾಡಿದ್ದು. ಅಷ್ಟೇ, ಅದು ಸಿಂಪಲಾಗಿ ಮಾಡೋಣ ಅಂತ ಒಂದು ರೇಂಜಿಗೆ ಸಿಂಪಲಾಗಿ ಮಾಡೋಣ ಅಂತ ಹೋಗಿ ಆ ಥರ ಆಯಿತು. ನಮ್ಮ ಅಕ್ಕಂದು ನಾವು ಚೌಟ್ರಿಲಿ ಮದುವೆ ಮಾಡಿದ್ದು. ಇನ್ನು ನಂದು ಆ ಥರ ಬೇಡ ಅಂತ ಹೇಳಿಬಿಟ್ಟು ಒಂಥರ ಚಾಲೆಂಜ್ ಅಂತಲೇ ಹೇಳ್ಬೋದು. ಒಂಥರ ಮದುವೆಗೆ ಬಂದಿರೋರು ಎಲ್ಲರಿಗೂ ಒಂಥರ ಆಶ್ಚರ್ಯ, ಒಬ್ಬನೇ ನಿಂತು ಮದುವೆ ಮಾಡಿದ್ದಾನಲ್ಲ ಅನ್ನೋ ಒಂದು ರೇಂಜಿಗೆ ಎಲ್ಲ ಜನಗಳು ನೋಡಿರೋದು ಉಂಟು. ವಿತೌಟ್ ಯಾರು ಏನು ಹೆಲ್ಪ್ ಮಾಡಿಲ್ಲ ನನ್ನ ಒಂದು ಮದುವೆಗೆ. ನಮ್ಮ ಅಣ್ಣನೇ ಎಲ್ಲ ಫುಲ್ಲು ನಂದು ಏನಿದೆ, ನಂದು ಕಾಸ್ಮೆಟಿಕ್ಸ್ ಆಗಿರಬಹುದು, ಮತ್ತು ಜ್ಯುವೆಲರಿಗಳಾಗಿರಬಹುದು, ಅಂದರೆ ಆರ್ಟಿಫಿಷಿಯಲು ಜ್ಯುವೆಲರಿಗಳಾಗಿರ್ಬೋದು, ಒಂದಷ್ಟೆಲ್ಲ ನಾನೇ ಹೊರೆ ಹಾಕೋದು ಬೇಡ ಅಂತೇಳಿ ಒಂದಷ್ಟು ನಾನು ತೊಗೊಂಡಿದ್ದೆ. ಇನ್ನೆಲ್ಲ ನಮ್ಮ ಅಕ್ಕನೇ ಫುಲ್ಲೆಲ್ಲ ಸ್ಟಿಚ್ ಮಾಡಿಕೊಟ್ಲು. ಹಾಗೆ ಇತ್ತು ನಮ್ಮ ಒಂದು ಮದುವೆಯಲ್ಲಿ. ಅಂದರೆ ನಮ್ಮ ಮದುವೆ ಮುಗಿಸೋಷ್ಟೊತ್ತಿಗೆ ಎಷ್ಟು ಟೈಟ್ ಆಗಿತ್ತು ಅಂತಂದರೆ ಫುಲ್ಲು ದುಡ್ಡಿಲ್ಲಂಗೆ ಆಗಿಬಿಟ್ಟಿತ್ತು ನಮ್ಮ ಅಣ್ಣನ ಹತ್ರ, ಅಷ್ಟು ಟೈಟ್ ಆಗಿಬಿಟ್ಟಿತ್ತು. ಅಂದರೆ ಆವಾಗಲೇ ಬೇರೆಯವ್ರ ಕಾರ್ ಇಸ್ಕೊಳೋದು ಬೇಡ ಅಂತೇಳಿ ನಮ್ಮ ಅಣ್ಣ ಒಂದು ಕಾರು ಅವಳ ಮದುವೆ ಅಂದರೆ ನನ್ನ ಮದುವೆ ಆದಮೇಲೆ ಬೇಕಾದ್ರೆ ಮಾರಿಬಿಡೋಣ, ಬೇರೆ ಯಾರ ಹತ್ರನೂ ಕಾರ್ ಇಸ್ಕೊಬಾರ್ದು ಅಂತೇಳಿ ಆವಾಗಲೇ ಒಂದು 3.5 ಲಕ್ಷ ಅನಿಸುತ್ತೆ, ಒಂದು 3.5-4 ಲಕ್ಷ ಕೊಟ್ಟು ಒಂದು ಕಾರ್ ತೊಗೊಂಡಿದ್ದು ಉಂಟು. ಓಕೆನಾ, ನನ್ನ ಮದುವೆ ಆಗಿದ ತಕ್ಷಣ ಅದನ್ನು ಮಾರ್ದ. ಅಷ್ಟೊಂದೆಲ್ಲ ಅವನು ಒಂದಷ್ಟು ಮಾತುಗಳು ಅವನ ಕಿವಿಗೂ ಬಿದ್ದಿರುತ್ತೆ. ಓಕೆನಾ, ಇದು ಮಾಡ್ತಾನೆ ಅಂದರೆ ನಮ್ಮ ಡ್ಯಾಡಿ ಇದ್ರೂ ನಮ್ಮ ಅಣ್ಣ ಯಾಕೆ ಮಾಡ್ದ, ನಮ್ಮಪ್ಪ ಕೆಲ್ಸಕ್ಕೆ ಹೋಗಲ್ಲ ಅಂತ ಅನ್ನಬಹುದು. ಬಟ್ ನಮ್ಮ ಅಪ್ಪನಿಗೆ ಸ್ವಲ್ಪ ಹಾರ್ಟಿನ ಪ್ರಾಬ್ಲಮ್ ಇತ್ತು. ಹಾಗಾಗಿ ನಮ್ಮ ಅಪ್ಪನ ಮೇಲೆ ಏನೂ ಅಷ್ಟು ನಾವು ಹೊರೆ ಆಗ್ತಾ ಇರಲಿಲ್ಲ. ನಾನು ಮದುವೆ ಆಗೋಕ್ಕಿಂತ ಮುಂಚೆನೂ ಅಷ್ಟೇ ನಾನು ಮನೇದು ನೋಡ್ಕೊಂಡು, ಅಂದರೆ ದಿನಸಿನೂ ಆಗಿರ್ಬೋದು, ಚಿಕ್ಕ ಪುಟ್ಟವು ದಿನಸಿ ಆಗಿರ್ಬೋದು, ಆ ಥರ ನಮ್ಮ ಅಪ್ಪಂದು ಏನಾನ ಟ್ಯಾಬ್ಲೆಟ್ಸ್ಗಾಗಿರ್ಬೋದು, ಆ ಥರ ಎಲ್ಲ ನಾನು ನೋಡಿಕೊಂಡ್ರೆ ನಮ್ಮ ಅಣ್ಣ ಫುಲ್ಲು ಈ ಸ್ವಲ್ಪ ಸಾಲಗಳನ್ನ ತೀರಿಸೋದು, ದೊಡ್ಡ ದೊಡ್ಡ ವ್ಯವಹಾರಗಳನ್ನ ಮಾಡೋದು, ಆ ಥರ ಎಲ್ಲ ಅವ್ನು ಮಾಡ್ತಿದ್ದ. ಹಾಗಾಗಿ ನನ್ನ ಒಂದು ಮದುವೆ ಆಲ್ಮೋಸ್ಟ್ ಒಂದು 5 ಲಕ್ಷ ಆಯಿತು ಅಂದ್ಕೊತೀನಿ. ಸಿಂಪಲಾಗಿ ಮಾಡೋಣ ಅಂತ ಹೋಗಿ ಅಷ್ಟಾಯಿತು. 5 ಲಕ್ಷನೂ ಅವನದೇ ಸ್ವಂತ ಅರ್ನಿಂಗ್ಸಲ್ಲಿ ನಾನು ಮದುವೆ ಮಾಡಿದ್ದು, ಅದೊಂದು ಹೆಮ್ಮೆ. ಎಷ್ಟೊಂದು ಅಣ್ಣಂದಿರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಹೆಂಗೆಂಗೋ ಇರ್ತಾರೆ, ಹೆಂಗೆಂಗೋ ಬುದ್ಧಿಗಳನ್ನ ತೋರಿಸ್ತಾರೆ. ಬಟ್ ನಮ್ಮ ಅಣ್ಣ ನನಗೆ ಅಂತಲೇ ಒಂದು 5 ಲಕ್ಷ ಅಂದ್ಕೊತೀನಿ. ನನಗೆ ಒಡವೆ ಎಲ್ಲ ಕೊಟ್ಟಿರೋದು ಸೇರಿ, ಒಡವೆಗಳು, ಚೌಟ್ರಿದು, ಊಟದ್ದು, ಸ್ಯಾರಿದು ಎಲ್ಲ ಪ್ರತಿಯೊಂದು ಸೇರಿ ಮೇ ಬಿ ಒಂದು 4 ಲಕ್ಷನೇ ಇದಕ್ಕಾಗಿದೆ, ಚೌಟ್ರಿಗಾಗಿದೆ. ಇನ್ನು ಮಿಕ್ಕಿದೆಲ್ಲ ಒಡವೆದೆಲ್ಲ ಸೇರಿಸಿದ್ರೆ ಒಂದು 6 ಲಕ್ಷ ಆಗಿರಬೇಕು ಅಂದ್ಕೊತೀನಿ, ಅಂದಾಜಿಗೆ ಹೇಳ್ತಿರೋದು. ನೀಟಾಗಿ ಗೊತ್ತಿಲ್ಲ, ಅಷ್ಟಾಗಿರ್ಬೋದು. ಅಷ್ಟನ್ನೂ ಅವನೊಬ್ಬನೇ ಹಾಕಿ ದುಡ್ಡು ಅರ್ನಿಂಗ್ಸ್ ಮಾಡಿ ಸೇವ್ ಮಾಡಿರೋ ದುಡ್ಡಲ್ಲಿ ನನ್ನ ಮದುವೆ ಮಾಡಿದ್ದು. ಇದೊಂದಷ್ಟೇ, ಯಾವಾಗಲೂ ಅದೊಂದು ಹೆಮ್ಮೆ ನನಗೆ ನಮ್ಮ ಅಣ್ಣನ ಬಗ್ಗೆ. ಅಷ್ಟೇ ಚೆನ್ನಾಗಿ ನಮ್ಮ ಅಪ್ಪಂಗಾಗಲಿ ನಮ್ಮ ಅಮ್ಮಂಗಾಗಲಿ ಎಲ್ಲ ಬಾಂಡಿಂಗ್ ಎಲ್ಲ ನಮ್ಮದೆಲ್ಲ ಚೆನ್ನಾಗಿದೆ. ಅಂತ ಏನೂ ಹೇಳ್ಕೊಳ್ಳೋ ಅಂಥದ್ದು ಕೆಡಿಸ್ಕೊಂಡಿರೋದಂತ ಎಲ್ಲ ಏನಿಲ್ಲ. ತುಂಬ ಚೆನ್ನಾಗಿದೆ ನನ್ನ ಬಾಂಡಿಂಗ್ ಆಗಿರ್ಬೋದು, ನಮ್ಮದು ನಮ್ಮ ಅಪ್ಪಂದಾಗಿರ್ಬೋದು. ಒಂದು ಏನಪ್ಪ ಖುಷಿ ವಿಚಾರ ಅಂದರೆ, ನಮ್ಮ ಅಣ್ಣನ ಮದುವೆಲೂ ನಮ್ಮಪ್ಪ ಇದ್ದರು, ನನ್ನ ಮದುವೆ ಒಂದು ಸ್ವಲ್ಪ ಮುಂಚೆನೇ ಆಯಿತು ಅಂದ್ಕೊಳ್ಳಿ, ಒಂದು 3 ವರ್ಷದ ಮುಂಚೆನೇ ಆಯಿತು. ಒಂದೇನಪ್ಪ ಖುಷಿ ವಿಚಾರ ಅಂತಂದರೆ, ನಮ್ಮ ಅಣ್ಣನ ಮದುವೆಲೂ ನಮ್ಮಪ್ಪ ಇದ್ದರು. ನಮ್ಮ ಅಣ್ಣನ ಮದುವೆ ಆದಮೇಲೆ ಅವ್ರಿಗೆ ಇದ್ದಕ್ಕಿದ್ದಂಗೆ ಒಂಥರ ಹಾರ್ಟ್ ಅಟ್ಯಾಕ್ ಆಗಿ ನಮ್ಮನ್ನೆಲ್ಲ ಬಿಟ್ಟೋಗಿರೋದು. ಮೇ ಬಿ ನೆಕ್ಸ್ಟ್ ಮಂತು ಮೇ ಬಂದರೆ 1 ವರ್ಷ ಆಗುತ್ತೆ ಅವರು ನಮ್ಮನ್ನ ಬಿಟ್ಟೋಗಿ. ಈಗಲೂ ಸಡನ್ನಾಗಿ ಅವ್ರು ನಮ್ಮನ್ನ ಬಿಟ್ಟೋಗಿರೋದು, ಈಗಲೂ ಆ ನೋವು, ಆ ಒಂದು ಕಣ್ಣೀರು ಎಲ್ಲ ಈಗಲೂ ನಮ್ಮ ಮನಸ್ಸಲ್ಲಿ ಹಾಗೇ ಇದೆ. ಓಕೆನಾ, ಏನಿದ್ರೂ ಏನು ಸಂಪಾದನೆ ಮಾಡೋದು ನಮ್ಮ ಡ್ಯಾಡಿ ಇರಬೇಕಾಗಿತ್ತು ಅಂತ ಅನಿಸುತ್ತೆ. ಒಂದಷ್ಟು ಮೆಮೊರಿ ಅಷ್ಟೇ. ಇಷ್ಟ ಆದರೆ ನೋಡಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.